ಮೆಹಂದಿ ಅಥವಾ ಗೋರಂಟಿ ಹಾಕ್ತಾ ಇರೋದು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಸಿಂಗಾಪುರಿಂದ. ಇವತ್ತಿನ ದಿನ ಬುನಾ ವಿಸ್ತಾ ಕಮ್ಯುನಿಟಿ ಕ್ಲಬ್ಬಲ್ಲಿದ್ದೀವಿ. ಇವತ್ತಿನ ದಿನ ಇಂಡಿಯನ್ ನ್ಯೂ ಇಯರ್ ಸೆಲೆಬ್ರೇಷನ್ ನಡೀತಾ ಇದೆ. 25ನೇ ಏಪ್ರಿಲ್ಲು. ಚೇರ್ಸ್ ಟೇಬಲ್ಸ್ ಎಲ್ಲ ರೆಡಿ ಇದೆ. ಬೆಳಗ್ಗೆ 8:30ಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಆಗಲೇ ಬ್ಯಾನರ್ ಮೌಂಟ್ ಮಾಡಿದ್ದಾರೆ. ಡೆಕೋರೇಷನ್ಸ್ ಎಲ್ಲ ಸ್ವಲ್ಪ ಮಾಡಬೇಕು. ಸೌಂಡ್ ಸಿಸ್ಟಮ್ ಎಲ್ಲ ರೆಡಿ ಇದೆ, ಅದರ ಟೆಕ್ನಿಷಿಯನ್ ಬರಬೇಕು ಇವಾಗ. ದೀಪದ ಕಂಬಗಳು ಕೂಡ ತುಂಬ ಫಳಫಳ ಅಂತಿದೆ. ಇದೇನು ಗೋಲ್ಡ್ ಪ್ಲೇಟೆಡ್ ಅಥವಾ ಗೋಲ್ಡ್ ಪಾಲಿಶ್ ಅನಿಸುತ್ತೆ. ವೆರಿ ವೆರಿ ಯುನೀಕ್ ಆಗಿದೆ. ಏಕೆಂದರೆ ನೋಡಿ, ನಾರ್ಮಲಿ ನಾವು ಬ್ರಾಸ್ದು ನೋಡಿದಾಗ ಇಷ್ಟೊಂದು ಹೊಳೆಯೋದಿಲ್ಲ. ತುಂಬ ಗೋಲ್ಡ್ ಪ್ಲೇಟೆಡ್ ಅಂತ ಅನಿಸುತ್ತೆ. ಬ್ಯೂಟಿಫುಲ್ ನವಿಲಿನ ಡಿಸೈನ್ ಇರೋದು. ಲ್ಯಾಂಪ್ ಲೈಟಿಂಗಿಗೆ ಅಂತ ರೆಡಿ ಮಾಡಿಟ್ಟಿದೆ. 2 ಪಾತ್ರೆ ಅಂದರೆ ತುಂಬ ಚೆನ್ನಾಗಿದೆ, ಅದು ಕೂಡ ಇಟ್ಟಿದೆ. ಫ್ಲವರ್ ಡೆಕೋರೇಷನ್ಸ್ ಎಲ್ಲ ನಡೀತಿದೆ. ನನಗೆ ಬರೋವಂಥದ್ದು ರಂಗೋಲಿ ಹಾಕ್ತಾ ಇದ್ದೀನಿ. ನಾನು ಬೇರೆ ದೇಶದಲ್ಲಿದ್ರೇನು ಅಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಇದೆಲ್ಲ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನನಗೆ ಬರುವಂಥ ರಂಗೋಲಿ ಇವತ್ತು ಹಾಕ್ತಾ ಇದ್ದೀನಿ ನಾನು. ಸೊ ಇವಾಗ ಸ್ವಲ್ಪ ಸೆಂಟ್ರಿಂಗ್ ನೋಡಿಬಿಟ್ಟು ಈ ಬ್ಯಾನರ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ರಂಗೋಲಿ ಎಲ್ಲ ರೆಡಿ ಆಯಿತು. ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಸೇರಿಕೊಂಡು ಮಾಡಿದ್ದಾರೆ. ಅಲ್ಲಿ ಫ್ರಿಂಜ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಅದಕ್ಕೆ ಎಲ್ಲ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಹಾಕಿ ಕ್ಲೀನಾಗಿರಬೇಕು ಅಂತ ಮಾಡ್ತಿರೋದು. ಇಲ್ಲೇನೋ ಗೊತ್ತಾ, ಒಂದು ಸೀಕ್ರೆಟ್ ಟಿಪ್ ಹೇಳ್ತಿರೋದು. ಇಲ್ಲಿ ನೋಡಿ, ಅಲ್ಯೂಮಿನಿಯಂ ಫಾಯಿಲ್ ಹಾಕ್ತಾ ಇದ್ದಾರೆ. ಏಕೆಂದರೆ ದೀಪ ಹಚ್ಚಿದಾಗ ಅಲ್ಲೆಲ್ಲ ಕಪ್ಪದಾಗಿ ಮಸಿ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಹಾಕಿಬಿಟ್ರೆ ತುಂಬ ಕ್ಲೀನಾಗಿರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಡೆಸ್ಕಲ್ಲಿ ಆಗಲೇ ಶುರುವಾಗಿದೆ. ಆಡಿಯನ್ಸ್ ಎಲ್ಲ ಬರ್ತಾ ಇದ್ದಾರೆ, ರೆಸಿಡೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಇವಾಗ ನೋಡಿ, ಇಲ್ಲಿ ಲಕ್ಕಿ ಡ್ರಾಗೆ ಕೂಡ ಬಾಕ್ಸ್ ಕೂಡ ರೆಡಿ ಇದೆ. ಲಿಸ್ಟ್ ಯಾರ್ಯಾರು ಪ್ರೀ ಬುಕ್ ಮಾಡಿದ್ದಾರೆ ಆ ಲಿಸ್ಟ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ. ಇಲ್ಲಿ ಫ್ಲವರ್ ಟೈಯಿಂಗ್, ಹೂವು ಕಟ್ಟೋದು ಹೇಗೆ ಅಂತ ಕೂಡ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಒಂದು ಟೇಬಲ್ ಕೂಡ ರೆಡಿ ಇದೆ. ಡೆಮಾನ್ಸ್ಟ್ರೇಟ್ ಮಾಡಿ ಹೇಳ್ಕೊಡ್ತಾರೆ. ಈ ಮೆಹಂದಿ ಹಾಕೋದು ಒಂದೇ ಅಲ್ಲ, ಅದರ ಇಂಪಾರ್ಟೆನ್ಸು ಪ್ರತಿಯೊಂದು ಕೂಡ ಬ್ರೀಫಿಂಗ್ ಮಾಡ್ತಾ ಇದ್ದಾರೆ ಯಾರು ಹಾಕಿಸ್ಕೊಳ್ತಾರೋ ಅವ್ರಿಗೆ. ಇಲ್ಲಿ ಚಪಾತಿ ಹೇಗೆ ಮಾಡೋದು ಅಂತ ಕೂಡ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ. ನೋಡಿ, ಚಪಾತಿ ಹಿಟ್ಟು ಫ್ರೆಶ್ಶಾಗಿ ಕಲಿಸ್ಕೊಂಡು ಪಕ್ಕದಲ್ಲಿ ಡ್ರೈ ಆಗಿರೋ ಹಿಟ್ಟು ಹಾಕ್ಕೊಂಡು ಹೇಗೆ ಒತ್ತಬೇಕು, ಚಪಾತಿ ಮನೇಲೇ ಹೇಗೆ ಮಾಡೋದು ಅನ್ನೋದ್ರ ಅದ್ರ ಇಂಪಾರ್ಟೆನ್ಸ್ ಕೂಡ ಹೇಳ್ತಾ ಇದ್ದಾರೆ. ಎಷ್ಟೋ ಸಲ ಈ ನಡುವೆ ಅಡುಗೆ ಮಾಡೋದೇ ಈ ಪದ್ಧತಿಗಳು ಹೊಟ್ಟೋಗ್ತಾ ಇದೆ ಯಂಗ್ಸ್ಟರ್ಸಲ್ಲಿ. ಅದರಿಂದ ಮನೇಲೇ ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ಕೂಡ ಇದನ್ನು ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ ಎಕ್ಸ್ಪೀರಿಯನ್ಸು. ನಾನಾಗಲೇ ಹೇಳ್ದಂಗೆ ಬರೀ ಒತ್ತದು ಒಂದೇ ಅಲ್ಲ, ಮತ್ತು ಒದ್ದೆ ಆಗೋಗ್ಬಿಟ್ರೆ, ತುಂಬ ಕಚ್ಕೊಂಡ್ಬಿಟ್ರೆ ಹೇಗೆ ಹಿಟ್ಟು ಹಾಕ್ಕೊಬೇಕು, ಸೈಡಲ್ಲಿ ಹೇಗೆ ತಿರುಗಿಸ್ಕೊಬೇಕು, ಆ ಟೆಕ್ನಿಕ್ಸ್ನ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಮಗುಗೆ ನೋಡಿ ಅಂಟ್ಕೊಂಡ್ಬಿಟ್ಟಿದೆ, ಅದಕ್ಕೆ ಒತ್ತೋದಕ್ಕೆ ಕಷ್ಟ ಆಗ್ತಿದೆ. ಅದರಿಂದ ಹೇಗೆ ಹಿಟ್ಟು ಹಾಕ್ಕೊಂಡಾಗ ಈಸಿಯಾಗಿ ನಾವು ಒತ್ಬೋದು ಅಂತ ಕೂಡ ಟೆಕ್ನಿಕ್ಸ್ನ ಹೇಳ್ಕೊಡ್ತಾ ಇದ್ದಾರೆ. ಚಿತ್ತಿರೈ ಪುತ್ತಾಂಡು ಕೊಂಡಾಟಂ ಇಂಡಿಯನ್ ನ್ಯೂ ಇಯರ್ ಸೆಲೆಬ್ರೇಷನ್ನು. ಇವಾಗ ಲ್ಯಾಂಪ್ ಲೈಟಿಂಗ್ ಶುರು ಆಗುತ್ತೆ. ಆಗಲೇ MC ಅನೌನ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಆಗಲೇ ಎಲ್ಲ ಜನ ಬರೋಕ್ಕೆ ಶುರು ಆಗಿದ್ದಾರೆ. ನೋಡಿ, ನಾವೊಬ್ಬರೇ ಕಮಿಟಿಯವರು ದೀಪ ಹಚ್ಚಿಸ್ತಾ ಇಲ್ಲ. ಅದು ನಮ್ಮ ರೆಸಿಡೆಂಟ್ಸು, ನಮ್ಮ ಬೇರೆ ಮತ ಬಾಂಧವರನ್ನ ಕೂಡ ಸೇರಿಸ್ಕೊಂಡು ನಾವು ಒಟ್ಟಿಗೆ ಲ್ಯಾಂಪ್ ಲೈಟಿಂಗ್ ಮಾಡ್ತಾ ಇರೋದು. ಇದೊಂದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸಿಂಗಪುರಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಮ್ಯುನಿಟಿ ಕ್ಲಬ್ಸ್ ಇದೆ. ನಮ್ಮ ಎಲ್ಲ ಮತ ಬಾಂಧವರು ಬಂದು ಇಲ್ಲಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದು. ಸೊ ನಮ್ಮ ಊಟ, ನಮ್ಮ
ಕಲೆ, ನಮ್ಮ ಸಾಹಿತ್ಯ, ಸಂಸ್ಕೃತಿ ಪ್ರತಿಯೊಂದು ಸಡಗರಿಂದ ಎಲ್ಲರೂ ಒಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನೋಡಿ, ಈ ಕಡೆ ಕೂಡ ಲ್ಯಾಂಪ್ ಲೈಟಿಂಗ್ ನಡೀತಾ ಇದೆ. ಪ್ರತಿಯೊಬ್ಬರೂ ದೀಪ ಹಚ್ಚಿ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಇವಾಗ ನನ್ನ ಶಿಷ್ಯರಿಂದ ಭರತನಾಟ್ಯ ಕಾರ್ಯಕ್ರಮ. ನಮ್ಮ ಸಂಸ್ಥೆಯ ಹೆಸರು ನಾಟ್ಯ ರಂಜನಿ ಸೆಂಟರ್ ಫಾರ್ ಡಾನ್ಸ್ ಎಕ್ಸಲೆನ್ಸ್. ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪ. ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ. ನಾಟ್ಯ ಗಣಪತಿಗೆ ರವಿಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ. ಇವಾಗ ಇನ್ನೊಂದು ರೆಸಿಡೆಂಟ್ಸ್ ಟೀಮು ಒಂದು ಫೋಕ್ ಡಾನ್ಸ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ನೋಡೋಣ. ಫ್ಯಾಷನ್ ಶೋಗೆ ರಿಜಿಸ್ಟರ್ ಮಾಡೋರಿಗೆ ಟ್ರೆಡಿಷ್ನಲ್ ಡ್ರೆಸ್ಸಸ್ಸಲ್ಲಿ ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ. ಈ ಇಂಡಿಯನ್ ನ್ಯೂ ಇಯರ್ ಸೆಲಿಬ್ರೇಷನ್ ಥೀಮಲ್ಲಿ. ಇಲ್ಲಿ ನೋಡಿ, ತಾಯಿ ಮಕ್ಕಳು ಎಷ್ಟು ಖುಷಿಯಾಗಿ ಪ್ರೆಸೆಂಟ್ ಮಾಡ್ತಾ ಇರೋದು. ಹ್ಯೂಮನ್ ರಿಲೇಷನ್ಶಿಪ್ಸು, ಸ್ಟೇಜ್ ಪ್ರೆಸೆನ್ಸು, ಕಾನ್ಫಿಡೆನ್ಸು ಮತ್ತು ಆ್ಯಸ್ ಎ ಟೀಮ್ ಹೇಗೆ ಅವರು ಹೊಂದ್ಕೊಳ್ತಾರೆ ಪ್ರತಿಯೊಂದು ಕೂಡ ನಾವು ನೋಡ್ಬೋದು. ಇಲ್ಲಿ ಡಾನ್ಸ್ ಟೀಮು ಕೆಲವೊಂದು ಸ್ಟೆಪ್ಸ್ನ ಗೈಡ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಅವರು ಎಂಜಾಯ್ ಮಾಡಿ ಸ್ಟೇಜ್ ಮೇಲೆ ಇಡೀ ಪಾರ್ಟಿಸಿಪೆಂಟ್ಸು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬುನಾ ವಿಸ್ತಾ ಕಮ್ಯುನಿಟಿ ಕ್ಲಬ್ ಅಡ್ವೈಸರ್ ಮಿನಿಸ್ಟರ್ ಚಾನ್ಚುನ್ ಸಿಂಗ್, ಮಿನಿಸ್ಟರ್ ಫಾರ್ ಡಿಫೆನ್ಸ್ ಅವರು ಬಂದಿದ್ದಾರೆ. ಈ ಪ್ರೆಸೆಂಟೇಷನ್ಸ್ ಕೂಡ ನಡೀತಾ ಇದೆ ಇಲ್ಲಿ. ಹೊಟ್ಟೆ ಹಶ್ವಾಯ್ತಲ್ಲಪ್ಪ ಅಂದರೆ ಇಲ್ಲಿ ನೋಡಿ, ಬಿಸಿ ಬಿಸಿಯಾದ ಬಿರಿಯಾನಿ, ಎಲ್ಲ ವೆಜಿಟೇರಿಯನ್ ಫುಡ್ಡು. ಇಲ್ಲಿ ಬಿಸಿಯಾದ ಅನ್ನ, ಸಾಂಬಾರಿದೆ, ಮತ್ತು ಇಲ್ಲಿ ಗರಿಗರಿಯಾದ ಉದ್ದಿನ ವಡೆ. ಇನ್ನೊಂದರಲ್ಲಿ ಏನು ಮಾಡಿದ್ದಾರೆ, ಆಗಲೇ ಬಡ್ಸೋಕ್ಕೆ ಶುರು ಮಾಡಿದ್ದಾರೆ ನೋಡಿ ಎಲ್ಲ ವಾಲಂಟಿಯರ್ಸು. ಎಲ್ಲ ಬಿಸಿ 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 ಆಗಿದೆ, ತುಂಬ ಪೋರ್ಷನ್ ಇದೆ. ಇಲ್ಲಿ ಅವಿಯಲ್ ಕೂಡ ಇದೆ, ತುಂಬಾ ತರಕಾರಿ ಹಾಕಿದ್ದಾರೆ. ಇಲ್ಲಿ ಹುರುಳಿಕಾಯಿ ಮತ್ತು ಕ್ಯಾರೆಟ್ ಹಾಕಿರೋ ಪಲ್ಯ. ಪಕ್ಕದಲ್ಲಿರೋದು ಪಾಯಸ, ಸಬ್ಬಕ್ಕಿ ಮತ್ತು ಶಾವಿಗೆ ಹಾಕಿರೋ ಪಾಯಸ, ಮತ್ತು ಹಪ್ಪಳ ಇದೆ. ಆ ಕಡೆ ಬಿಸಿ ಬಿಸಿಯಾಗಿರೋ ಟೀ ಕೂಡ ಇದೆ. ಆಗಲೇ ಜನ
ಕ್ಯೂನಲ್ಲಿ ನಿಂತಿದ್ದಾರೆ ನೋಡಿ, ಯಾರೂ ಪುಷ್ ಮಾಡ್ಕೊಂಡು ಬರೋದಿಲ್ಲ. ತುಂಬಾ ಡಿಸ್ಟೆನ್ಸಿಂಗ್ ಕೂಡ ಇರುತ್ತೆ, ವೆರಿ ರೆಸ್ಪೆಕ್ಟ್ಫುಲ್ ಆಗಿರುತ್ತೆ ಸಿಂಗಾಪುರಲ್ಲಿ. ಸೊ ನಮ್ಮ ಇಂಡಿಯನ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದಾಗ ಇಂಡಿಯನ್ ಫುಡ್ ಎಂಜಾಯ್ ಮಾಡ್ತೀವಿ. ಚೈನೀಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದಾಗ ಚೈನೀಸ್ ಫುಡ್ನ ಕೂಡ ನಾವು ಎಂಜಾಯ್ ಮಾಡ್ತೀವಿ. ಸೊ ಇಲ್ಲಿ ಮಲ್ಟಿ ರೇಷಿಯಲ್ ಹಾರ್ಮನಿ ನೀವು ಸುಮಾರು ನಾವು ನೋಡ್ಬೋದು. ಮಕ್ಕಳನ್ನು ಮಾತಾಡಿಸ್ತಾ ಇದ್ದೀನಿ, ಹೇಗಿದೆ ಊಟ, ಉಪ್ಪು ಖಾರ ಸರಿ ಇದೆಯಾ, ಮತ್ತು ಗರ್ಗರಿ ಆಗಿದೆಯಾ ವಡೆ, ಆಮೇಲೆ ಎಂಜಾಯ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡೋದ್ರಲ್ಲಿರೋ ಸಂತೋಷ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ದಿನ ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೇ ಈವೆಂಟ್ ಮಾಡಿರೋದು. ಸೊ 12:30 1 ಗಂಟೆ ತನಕ ಈವೆಂಟು. ಇವಾಗ ಲಕ್ಕಿ ಡ್ರಾ ನಡೀತಾ ಇದೆ. ಫ್ಯಾಷನ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರಿಗೆ ಸುಮಾರು ಜನಕ್ಕೆ ಪ್ರೈಸಸ್ಸು, ಜೊತೆಗೆ ಲಕ್ಕಿ ಡ್ರಾನಲ್ಲಿ ಸುಮಾರು ಪ್ರೈಸಸ್ಸು. ಸೊ ಎಲ್ಲರೂ ನಿಧಾನಕ್ಕೆ ಊಟ ಮಾಡ್ತಾ ಅನೌನ್ಸ್ಮೆಂಟ್ ಕೇಳ್ತಾ ಪ್ರೈಸಸ್ ಎಲ್ಲ ರಿಸೀವ್ ಮಾಡ್ತಾ ಇದ್ದಾರೆ. ಈ ನಂಬರ್ಸ್ನ ಕರೆದಾಗ ಎಷ್ಟು ಖುಷಿಯಾಗಿ ಆಡಿಯನ್ಸಿಂದ ಓಡಿ ಬರ್ತಾ ಇದ್ದಾರೆ ಗೊತ್ತಾ. ನಮ್ಮ ಹತ್ರ ಎಷ್ಟೋ ಸಾಮಾನು ಇರುತ್ತೆ, ಆದರೆ ಲಕ್ಕಿ ಡ್ರಾನಲ್ಲಿ ಬಂದಾಗ ಆ ಖುಷಿನ ನಾವು ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಲ್ ದೆನ್ ನಮಸ್ಕಾರ.